ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ಅವರ ಜಾಮೀನು ಸಲ್ಲಿಕೆ ಕೂಡ ಇವತ್ತು ನಡೆಯುತ್ತೆ. ಈ ನಡುವೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಬಂದಿದ್ದರು ಅವರನ್ನು ಭೇಟಿಯಾಗುವುದಕ್ಕೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬಂದವರು ವಾಪಸ್ ಹೋದ್ರಂತೆ. ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಇನ್ನು ಕೆಲವರು ಹೇಳ್ತಾರೆ ಮೀಡಿಯಾದವ್ರನ್ನ ನೋಡಿ ವಾಪಸ್ ಹೋದ್ರು ಅಂತೇಳಿ. ಮೀಡಿಯಲ್ಲೇ ಇರುತ್ತೆ, ಅದರಲ್ಲಿ ಎರಡು ಮಾತೇನಿದೆ. ಮೀಡಿಯಲ್ಲಿ ಇರುತ್ತಲ್ವ, ಮಾಧ್ಯಮಗಳನ್ನು ನೋಡ್ತಾ ಇದ್ದಾಗೆ ವಾಪಸ್ ಆಗಿದ್ದಾರತ್ತೆ. ಹಾಗಿದ್ರೆ ಅವರಿಗೆ ಮಾಧ್ಯಮಲ್ಲಿ ಇರುತ್ತೆ ಅಂತ ಗೊತ್ತಿರಲಿಲ್ವಾ? ನೋಡಿ, ಇದು ಅವರ ಕಾರು. ಈ ಕಾರಲ್ಲಿ ಬಂದಿದ್ದರು ಮಗನ ಜೊತೆ. ಮತ್ತೆ ವಾಪಸ್ ಹೋದರು ಅಂತ ಹೇಳ್ತಾರೆ. ನನಗನ್ಸುತ್ತೆ ಹಾಗಿದ್ರೆ ಯಾರು ಮಾಹಿತಿ ಕೊಟ್ಟಿರೋದಿಲ್ವಾ? ಮಾಧ್ಯಮ ಅಂತ ಅಲ್ಲಿ ಇದ್ದೇ ಇರುತ್ತೆ, ಅಲ್ಲಿ ಏನೋ ಚಲನವಲನಗಳಾಗುತ್ತೆ, ಇದ್ದೇ ಇರುತ್ತೆ. ಏನು ದೃಶ್ಯಗಳಿರುತ್ತೋ ಅದನ್ನು ಸೆರೆ ಹಿಡಿದು ಕೊಡ್ತೀವಿ. ಅವರು ಮಾತಾಡಿದರೆ ಮಾತಾಡಿಸ್ತೀವಿ. ನಾನು ಮಾತಾಡೋದಿಲ್ಲ ಅಂತಂದರೆ ಯಾರು ಫೋರ್ಸ್ ಮಾಡಿ ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ಬಂದರೂ ಹೋದರೂ ಯಾಕೆ ಅಂತ ಗೊತ್ತಿಲ್ಲ. ಮಾಧ್ಯಮ ಅಲ್ಲಿತ್ತು ಅನ್ನೋ ಕಾರಣಕ್ಕಾಗಿ ವಾಪಸ್ ಹೋದರು ಅಂತಂದರೆ ಅಲ್ಲಿ ಆಲ್ರೆಡಿ ಮಾಧ್ಯಮ ಇದ್ದೇ ಇರುತ್ತೆ. ಸುನೀಲ್ ನಿರಂತರವಾಗಿ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಮತ್ತು ದರ್ಶನ್ ವಿಚಾರವಾಗಿ ನಿರಂತರವಾಗಿ ಸುದ್ದಿಗಳನ್ನು ಕೊಡ್ತಾನೇ ಇದ್ದಾರೆ. ಸುನೀಲ್, ಯಾವ ಕಾರಣಕ್ಕೆ ಈಗ ವಾಪಸ್ ಹೋದರು? ಮಾಧ್ಯಮ ಆಲ್ರೆಡಿ ಇದ್ದೇ ಇರುತ್ತೆ, ಯಾರು ಬಂದರೂ ಕೂಡ ಯಾರು ಹೋದರೂ ಕೂಡ. ಮುಖ್ಯ ಕಾರಣ ಏನಾದರೂ ಇದೆಯಾ? ಈಗ ಒಂದು ಜೈಲಲ್ಲಿ ಬಂದು ಭೇಟಿಯಾಗಬೇಕು ಅಂತಂದರೆ ನೇರವಾಗಿ ಬಂದು ಭೇಟಿಯಾಗೋಕ್ಕಾಗತ್ತಾ? ಅಥವಾ ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಭೇಟಿಯಾಗೋಕ್ಕಾಗತ್ತಾ? ಅಥವಾ ಲಾಯರ್ ಮೂಲಕ ಬಂದು ಭೇಟಿಯಾಗಬೇಕಾ? ಹೆಂಗೆ ಅದು ಕ್ರಮ? ಯಾಕೆ ವಾಪಸ್ ಹೋದ್ರಿ ಈಗ? ಎಸ್ ಜಯಪ್ರಕಾಶ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳನ್ನು ಬಂದು ಯಾರಾದರೂ ಭೇಟಿಯಾಗಬೇಕು ಅಂದರೆ ಅದಕ್ಕೆ ನಿರ್ದಿಷ್ಟವಾದಂತಹ ಕೆಲವೊಂದು ನಿಯಮಗಳಿದ್ದಾವೆ. ಮೊದಲನೇದಾಗಿ ಯೂಶ್ವಲ್ ಆಗಿ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಇವರು ಜೈಲಿನ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಆದರೆ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದರೆ ಅವರು ಬೆಳಗ್ಗೆ ಜೈಲಿನ ಬಳಿ ಬರಬೇಕು, ಸಂಬಂಧಪಟ್ಟಂತಹ ಸಿಬ್ಬಂದಿಯನ್ನು ಸಂಪರ್ಕ ಮಾಡಬೇಕು ಮೊದಲನೇದಾಗಿ. ಅದಾದ ಬಳಿಕ ತಾವು ಯಾರನ್ನ ಭೇಟಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಆ ಒಂದು ಸಿಬ್ಬಂದಿಗೆ ನೀಡಬೇಕು. ಅದಾದ ಬಳಿಕ ಆ ಸಿಬ್ಬಂದಿ ಸಂಬಂಧಪಟ್ಟಂಥ ಜೈಲಿನ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದಾದ ನಂತರ ಅವರು ಈ ಸಂಬಂಧಪಟ್ಟಂಥ ಪರ್ಸನ್ಸ್ನ ಹೋಗಿ ಮೀಟ್ ಮಾಡೋದಕ್ಕೆ ಇಂತಿಷ್ಟು ಟೈಮ್ ಅಂತ ಹೇಳಿ ನಿಗದಿ ಮಾಡ್ತಾರೆ. ಸಪೋಸ್ ಇವಾಗ 10 ನಿಮಿಷ ಅಥವಾ 15 ನಿಮಿಷ ಅಂತ ಕಾಲಾವಕಾಶ ಇರುತ್ತೆ. ಸೊ ಈ ರೀತಿ ಟೈಮ್ನ ಕೊಟ್ಟ ಬಳಿಕ ಆ ಟೈಮ್ಗೆ ಹೋಗಿ ಅವರು ಮೀಟ್ ಮಾಡಿ ಬರ್ಬೋದು. ಸೊ ಬಹುಶಃ ನನಗೊಂದು ಅನಿಸುವಂಥದ್ದು, ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಇವತ್ತು ಕೂಡ ಮೀಡಿಯಾದವರು ಜೈಲಿನ ಬಳಿ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಿದ್ದೇ ಇದೆ. ಅದು ಗೊತ್ತಿಲ್ಲದೆ ಹೋಗಿರುವಂಥದ್ದು ಖಂಡಿತ ಅಲ್ಲ. ಬಹುಶಃ ಜೈಲಿನ ಒಳಭಾಗದಿಂದ ಸಿಬ್ಬಂದಿ ಕಡೆಯಿಂದ ಅಥವಾ ಅಧಿಕಾರಿಗಳ ಕಡೆಯಿಂದ ಇವತ್ತು ಭೇಟಿಗೆ ಸಮಯ ಸಿಗದೇ ಇದ್ದಿರ್ಬೋದು, ಅಥವಾ ಮಧ್ಯಾಹ್ನ ನಂತರ ಯಾವುದಾದ್ರು ಒಂದು ಟೈಮಿಗೆ ಬರೋದಕ್ಕೆ ಹೇಳಿರ್ಬೋದು. ಈ ಕಾರಣಗಳಿಂದಾಗಿ ಅವರು ವಾಪಸ್ ಹೋಗಿರುವಂಥ ಚಾನ್ಸಸ್ ಇದೆ. ಸೊ ಇದು ರೆಗ್ಯುಲರ್ ಆಗಿ ಪ್ರೊಸೀಜರ್ ನಡೆಯುವಂಥದ್ದು ಜೈಲಿನಲ್ಲಿ. ಆದರೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಈ ಹಿಂದೆ ನಡೆದಿರುವಂಥದ್ದು ಯಾವ ಥರ ಇತ್ತು ಅಂದರೆ, ಯಾರಾದರೂ ಒಬ್ಬರು ಹಿರಿಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಇಂಥವರು ಬರ್ತಾರೆ, ಇಂಥವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದಂಥ ಟೈಮ್ನಲ್ಲಿ ಕೆಲವೊಮ್ಮೆ ಸ್ಪೆಷಲ್ ಆಗಿ ಅವ್ರಿಗೆ ಮೀಟ್ ಮಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪರಪ್ಪನ ಅಗ್ರಹಾರ ಜೈಲಿನ ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ CC ಕ್ಯಾಮರಾಗಳಿದ್ದು ಅದನ್ನು ಖುದ್ದು ADG ರ್ಯಾಂಕ್ನ ಆಫೀಸರ್ ಒಬ್ಬರು ಕೂತ್ಕೊಂಡು ಮಾನಿಟರ್ ಮಾಡೋದ್ರಿಂದಾಗಿ ಆ ರೀತಿ ಇಲ್ಲೀಗಲ್ ಆಗಿ ಕಳಿಸುವಂಥದ್ದು ಅಥವಾ ಟೈಮಿಂಗ್ಸ್ ಮೀಟ್ ಮಾಡೋದಕ್ಕೆ ಇಲ್ಲದೇ ಇದ್ದಂಥ ಕಳಿಸುವಂಥದ್ದು, ಈ ಥರದ ಕೆಲ ಅವಕಾಶಗಳು ಸಿಗ್ತಾ ಇಲ್ಲ. ಬೇಬಿ ಅದೇ ಕಾರಣದಿಂದ ಇವತ್ತು ಕೂಡ ವಿಜಯಲಕ್ಷ್ಮಿ ಅವರು ವಾಪಸ್ ಹೋಗಿರುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.